ಡಾಕ್ಟರ್ ಭರತ್ ಕುಮಾರ್ ಅಂತ ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು. ಇವತ್ತು ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವಂತಹ ರಾಜೇಂದ್ರ ನಗರದಲ್ಲಿ ಒಂದು SN ಕ್ಲಿನಿಕ್ ಅನ್ನೋ ಒಂದು ಕ್ಲಿನಿಕ್ ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ರೈಡ್ ಮಾಡೋದಕ್ಕೆ ನಾವು ಹೋಗಿದ್ವಿ. ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಕಲಿ ವೈದ್ಯರು ಅಲ್ಲಿದ್ದಾರೆ ಅಂತ ಹೇಳಿ. ಹಾಗೆ ಹೋಗಿ ನೋಡಿದ ಸಂದರ್ಭದಲ್ಲಿ ಡಾಕ್ಟರ್ ಅಜೀಜ್ ಅಹಮದ್ ಅಂತ ಹೇಳಿ ಒಬ್ರು ಯುನಾನಿ ಓದಿರೋಂತ ಒಬ್ಬ ಇದ್ರು. ಅವ್ರನ್ನ ನಾವು ಹೋಗಿ ಕೇಳಿದ ಸಂದರ್ಭದಲ್ಲಿ ಅವರು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತಾರೆ, ಅಲೋಪತಿ ಮೆಡಿಸಿನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಹಾಗೆ ನಾವು ಕೇಳಿದ್ವಿ, ನೀವು ಯಾವ ಇದ್ರ ಮೇಲೆ ಇದನ್ನ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಉತ್ತರ ಇಲ್ಲ. ಅವರು 10 ವರ್ಷದಿಂದ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಆದ್ರೆ ಯಾವ ರೀತಿ ಲೈಸೆನ್ಸ್ KPM ಇಂದ ಲೈಸೆನ್ಸ್ ಸಹ ತಗೊಂಡಿಲ್ಲ ಒಂದು. ಆಮೇಲೆ ಅವರು ಯುನಾನಿ ಓದ್ಬಿಟ್ಟು ಅಲೋಪತಿ ಪ್ರಾಕ್ಟೀಸ್ ಮಾಡೋದು, ಇವೆರಡೂ ಸಹ ಕಾನೂನು ಬಾಹಿರ. ಇದನ್ನ ನಾವು KPMA ಅವರ ಗಮನಕ್ಕೂ ತಂದಿದೀವಿ. ಹಾಗೂ ಆ ಕ್ಲಿನಿಕ್ ನ ಇವತ್ತು ಅಲ್ಲಿ ಕ್ಲೋಸ್ ಮಾಡಿಸಿ ಇವತ್ತು ಒಂದು ರೈಡ್ ಮಾಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಭರತ್ ಕುಮಾರ್, ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು, ಹಾಗೂ ಡಾಕ್ಟರ್ ಶಾಂತೇಶ್ ಪಾಟೀಲ್ ಅಂತ ಇವರು ಸಹ ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು.